ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಪಾಂಡುರಂಗ, ಅಯ್ಯಯ್ಯೋ, ಆ ಪಾಂಡುರಂಗ ಈ ಮೂಗಿಗೆ ಮಾತು ಕೊಡದೆ ನಿನ್ನನ್ನು ಕೂಡ ಮೂಗಿ ಮಾಡ್ಬಿಟ್ಟ. ಅವನು ತನ್ನ ಪೂರ್ತಿ ಕೋಪನ ನಿನ್ನ ಮೇಲೆ ತೀರ್ಸ್ಕೊಂಡಿದ್ದಾನೆ, ನಿನ್ನ ದೇವ್ರು. ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ ಕಾಲ್ಗೂ ಬೀಳ್ತೀನಿ. ಈಗ ನನ್ ಮೊಮ್ಮಗಳನ್ನ ಶಿಕ್ಷಿಸ್ತೆ ಅಲ್ವಾ? ಶಿಕ್ಷೆ ಕೊಡೋಷ್ಟು ದೊಡ್ಡ ವ್ಯಕ್ತಿ ಆಗಿದ್ಯಾ? ಇಲ್ಲಿ ಜಮೀನ್ದಾರ ಯಾರೋ ಜಮೀನ್ದಾರ? ನೀವೇ ಯಜಮಾನ್ರೆ. 4 ಚಮ್ ನೀರನ್ನ ತಲೆ ಮೇಲೆ ಸುರುಕೊಂಡ್ರೆ ಸರಿ ಹೋಗುತ್ತಾ? ನನ್ ಕೋಪ ತಣ್ಣಗಾಗತ್ತಾ? ನಿನ್ನ ಮೊಮ್ಮಗಳು ಈ ಊರನ್ನ ಅಪವಿತ್ರ ಮಾಡಿದಾಳೆ, ಅದಕ್ಕೇನ್ ಹೇಳ್ತೀಯ? ನಿನ್ನ ಉತ್ತರ ಏನು? ಯಜಮಾನ್ರೆ, ಹಾಸ್ಯವಲ್ಲಿದ್ದವರನ್ನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಿ ಹಣ್ಣು ನೀರು ಕೊಡೋದು ಪುಣ್ಯದ ಕೆಲ್ಸನೇ ಅಲ್ವಾ? ಕೆಸರು ಅನ್ನೋ ಕಪ್ಪು ಮಣ್ಣಲ್ಲೇ ಅಲ್ವಾ ಧಾನ್ಯಗಳು ಬೆಳೆಯೋದು? ಅದೇ ಮಣ್ಣಲ್ಲಿ ಬೆಳೆಯೋ ಮರ ಹಣ್ಣು ಹೂಗಳನ್ನ ನೀಡುತ್ತೆ. ಇವುಗಳಿಗಿಲ್ದೇ ಇರೋ ಭೇದ ನಮ್ಗ್ಯಾಕೆ? ಏನ್ ಹೇಳ್ದಯ್ಯ? ಪಾಂಡುರಂಗ ಪಾಂಡುರಂಗ ಜೈ ಜೈ ಪಾಂಡುರಂಗ. ಹೇ, ಎಲ್ರು ಚಪ್ಪಾಳೆ ತಟ್ಟಿ ನೀತಿ ಪಾಠ ಹೇಳ್ಕೊಡ್ತಿದ್ದಾನೆ. ಯಜಮಾನ್ರೆ, ಹಾಗೆ ಹೇಳ್ಬಿಡಿ. ಮಣ್ಣು ಅಸ್ಪೃಶ್ಯ ಅಲ್ವಲ್ಲ ಬುದ್ಧಿ. ನನ್ ಸಕ್ಕುಗೂ ಕೂಡ ನಾನು ಅದನ್ನೇ ಹೇಳ್ಕೊಟ್ಟಿದ್ದೀನಿ. ಒಂದ್ ವೇಳೆ ಅದು ಮಹಾಪಾಪ ಆದ್ರೆ ತಪ್ಪು ಮಾಡಿದ್ದು ನಾನು. ಆದ್ದರಿಂದ ಆ ಪಾಂಡುರಂಗ ನನಗ್ ಶಿಕ್ಷೆ ಕೊಡ್ತಾನೆ. ಇಲ್ಲಿ ಸಕ್ಕು ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತಿಲ್ಲ. ಯಾಕೆ ಅನಿಸ್ತಾ ಇಲ್ಲ?